ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೇಶವಾಸ್ ಗ್ರೀನ್ ವರ್ಲ್ಡ್. ಕ್ಯಾಬೇಜ್ ಬೀಜನ ಹಾಕಿದ್ದೆ. ಈಗ ಆಲ್ಮೋಸ್ಟ್ ಒಂದು ತಿಂಗಳಾದಮೇಲೆ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಸೊ ಈಗ ಇದನ್ನು ನಾವು ಗ್ರೋ ಬ್ಯಾಗಿಗೆ ಹಾಕೋದು ಹೇಗೆ, ಯಾವ ಥರ ಬೆಳೆಸೋದು, ಗ್ರೋ ಬ್ಯಾಗಲ್ಲಿ ಮಣ್ಣನ್ನ ನಾವು ಯಾವ ಥರ ಪ್ರಿಪೇರ್ ಮಾಡಬೇಕು. ಸೊ ಇವತ್ತು ಅದು ವೀಡಿಯೋ ಮಾಡ್ತಿದ್ದೀನಿ ಸ್ನೇಹಿತರೆ. ಆ ವಿಡಿಯೋ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ. ಬನ್ನಿ ಸ್ನೇಹಿತರೆ. ಸೊ ಇದನ್ನು ಯಾವ ಥರ ನಾವು ಬೆಳೆಸೋದು, ಯಾವ ಥರ ನಾವು ಗ್ರೋ ಬ್ಯಾಗ್ ಹಾಕಬೇಕು. ಅದಕ್ಕೆ ಮುಂಚೆ ಫಸ್ಟು ಇದಕ್ಕೆ ಬೇಕಾಗಿರೋದು ವರ್ಮಿ ಕಂಪೋಸ್ಟ್ ಅರ್ಧ ಉಳಿದಿತ್ತು, ಕಾಲು ಭಾಗ ಉಳಿದಿದೆ. ವರ್ಮಿ ಕಂಪೋಸ್ಟ್, ಇದ್ರ ಜೊತೆಗೆ ಕೌಡಂಗ್ ಪೌಡರು, ಸ್ವಲ್ಪ ಕೌಡಂಗ್ ಪೌಡರ್, ಆಮೇಲೆ ಬೋನ್ ಮಿಲ್ ಪೌಡರ್. ಸೊ ಇದಕ್ಕೆ ಬೋನ್ ಮಿಲ್ ಪೌಡರು ಸ್ವಲ್ಪ ಹೊತ್ತಾಯಿತು. ಸೊ ಎಲ್ಲನೂ ಈ ಗ್ರೋ ಬ್ಯಾಗಿಗೆ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಈ ಸಸಿಗಳನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ತೀನಿ. ಬನ್ನಿ ನೋಡೋಣ ಯಾವ ಥರ ಅಂತ. Silence you will see the harmony of you and me. The stars align, they softly hum, telling secrets of where we're from. In the quiet, our hearts succumb to a rhythm eternal as the drum. Glimmers dance on the ocean's crest. Nature hums her song, no quest. A lullaby to draw in rest, where weary wanderers do invest. They softly hum. ಅದರಲ್ಲ ಸ್ನೇಹಿತರೆ. ಸೊ ಸಿಂಪಲ್ ಆಗಿ ಮಣ್ಣು ಮತ್ತು ಗೊಬ್ಬರ, 2 ಗೊಬ್ಬರ ಹಾಕಿದ್ದೀನಿ. ಒಂದು ವರ್ಮಿ ಕಂಪೋಸ್ಟ್, ಇನ್ನೊಂದು ಕೌಡಂಗ್ ಪೌಡರು ಮತ್ತು ನೀಮ್ ಕಲಿ ಪೌಡರ್ ಮಿಕ್ಸ್ ಮಾಡಿದ್ದೀನಿ, ಪೆಸ್ಟ್ ರೆಪೆಲೆಂಟ್ ಆಗಿ. ಸೊ ಈಗ ಉಳಿದಿರೋದು ಒಂದೇ ಸ್ಟೆಪ್ಪು, ನೀರು ಹಾಕಬೇಕು. ಸೊ ನೀರನ್ನ ಸ್ಪ್ರಿಂಕಲ್ ಮಾಡೋಣ. ಆಮೇಲೆ ಯಾವ ಥರ ಬೆಳೆಯುತ್ತೆ, ನೆಕ್ಸ್ಟ್ ಒಂದು 10 ದಿನ 15 ದಿನ ಆದಮೇಲೆ ಗೊಬ್ಬರ ಯಾವ ಥರ ಫೀಡ್ ಮಾಡಬೇಕು ಅನ್ನೋ ತೋರಿಸ್ಕೊಡ್ತೀನಿ. ಸೊ ಇವತ್ತಿಗೆ 2 ಕ್ಯಾಬೇಜ್ ಸಸಿ ಹಾಕಿದ್ದೀನಿ. ನಿಮಗೆ ಗೊತ್ತಿರೋ ಹಾಗೆ 5 ಬೀಜ ಹಾಕಿದ್ದೆ ಕ್ಯಾಬೇಜ್ದು. 5 ಚೆನ್ನಾಗಿ ಬಂದಿದೆ. ಇನ್ನೆರಡು ಚಿಕ್ಕದಿದೆ, ಇನ್ನು ಸ್ವಲ್ಪ ಒಂದು ವಾರ ಬಿಟ್ಟು ಹಾಕ್ಬೋದು. ಸೊ ಇನ್ನೊಂದು 3ನೇದನ್ನ ಇನ್ನೊಂದು ಪಾಟ್ಗೆ ಹಾಕ್ತೀನಿ. ಮನೇಲೆ ತರಕಾರಿ ಬೆಳೆಸಬೇಕು, ಟೆರಸಲ್ಲಿ ಅಥವಾ ಬಾಲ್ಕನಿಲಿ, ಕೆಮಿಕಲ್ಸ್ ಯೂಸ್ ಮಾಡದೆ ಆರ್ಗ್ಯಾನಿಕ್ ಆಗಿ ನಾವೇ ಬೆಳೆದು ನಾವೇ ತಿನ್ನೋದ ಅನ್ನೋ ಮನಸ್ಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನನ್ನ ವೀಡಿಯೋಗಳನ್ನ ಲೈಕ್ ಮಾಡಿ. ಬನ್ನಿ ಸ್ನೇಹಿತರೆ, ಮನೇಲೇ ತರಕಾರಿ ಬೆಳೆಯೋಣ, ಬೆಳೆಸೋದು ಹೇಳ್ಕೊಡೋಣ. ಥ್ಯಾಂಕ್ ಯು.